ಪ್ರೆಗ್ನೆನ್ಸಿ ಟಿಪ್. ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗೆ ಡ್ರೈ ಫ್ರೂಟ್ಸ್ನ ಚೆನ್ನಾಗಿ ತಿನ್ನು, ಒಳ್ಳೆಯದು ಡ್ರೈ ಫ್ರೂಟ್ಸ್ ಅಂತ ಹೇಳೋದು ಕೇಳಿರ್ತೀವಿ ಪ್ರೆಗ್ನೆಂಟ್ ಆದಮೇಲೆ. ಹೌದು, ಡ್ರೈ ಫ್ರೂಟ್ಸ್ ಅನ್ನೋದು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸು ಸೇವಿಸಲೇಬೇಕಾಗಿರುವಂತಹ ಒಂದು ಸ್ನ್ಯಾಕ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದು. ಇದರಲ್ಲಿರುವಂತಹ ಫಾಲೇಟ್ ಅಂಶ ತಾಯಿ ಮತ್ತು ಗರ್ಭದಲ್ಲಿರುವಂತಹ ಮಗುಗೆ ಒಂದು ಒಳ್ಳೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಐರನ್ ಕಂಟೆಂಟ್, ಅನಿಮಿಯಾ ಇದ್ದರೆ ಅದೆಲ್ಲನೂ ಸಹ ತಡೆಗಟ್ಟುತ್ತೆ. ಆದರೆ ಯಾವಾಗಪ್ಪ ಈ ಡ್ರೈ ಫ್ರೂಟ್ಸ್ನ ತಿನ್ನಬೇಕು, ಯಾವಾಗ ತಿಂದರೆ ಒಳ್ಳೆಯದು, ಯಾವಾಗ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಟ್ರೈಮಿಸ್ಟರ್ ಅಂತಂದರೆ 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳಲ್ಲಿ ಸಾಕಷ್ಟು ಜನಗಳಿಗೆ ನಾಸಿಯಾ ಇರುತ್ತೆ, ವಾಮಿಟಿಂಗ್ ಇರುತ್ತೆ, ಸುಸ್ತಿರುತ್ತೆ. ಆ ಟೈಮಲ್ಲಿ ಈ ಡ್ರೈ ಫ್ರೂಟ್ಸ್ನ ಸೇವಿಸೋದ್ರಿಂದ ಒಂದು ಎನರ್ಜಿ ಸಿಗುತ್ತೆ. ಕೆಲವು ಪ್ರೆಗ್ನೆಂಟ್ ಲೇಡೀಸ್ಗಳು ತುಂಬ ವೆಯ್ಟ್ ಗೇನ್ ಆಗ್ತಿದ್ದೀನಿ, ನಾನು ಏನಕ್ಕೆ ವೆಯ್ಟ್ ಇಷ್ಟೊಂದು ಆಗ್ತಿದ್ದೀನಿ ಅಂತ ಗೊತ್ತೇ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಡ್ರೈ ಫ್ರೂಟ್ಸ್ನ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಜಾಸ್ತಿ ಸೇವಿಸೋದ್ರಿಂದ ಹೈ ಕ್ಯಾಲೋರೀಸ್ ಮತ್ತು ಶುಗರ್ ಲೆವೆಲಿಂದನೂ ಸಹ ವೆಯ್ಟ್ ಗೇನ್ ಆಗುತ್ತೆ. ಯಾವುದನ್ನು ಅತಿಯಾಗಿ ನಾವು ಸೇವಿಸಬಾರ್ದು, ಎಲ್ಲನೂ ಮಿತಿಯಾಗಿರಬೇಕು.